ಈ ಪುಟ ಮತ್ತೆ ಶುರು ಹಚ್ಕೊಂಡ್ಯಾ ನೀನು? ಸೀತಮ್ಮ ನಿಂಗೆ ಆಗ್ಲೇ ಹೇಳಿಲ್ವಾ ನಮ್ಮಿಬ್ರಿಗೆ ನೀನು ಒಬ್ಳೆ ಸಾಕು, ದೇವರ ಆಶೀರ್ವಾದ ಮಾಡಿದ್ದಾರೆ ಅಂತ? ನೋಡು, ನೀನ್ ಈ ತಮ್ಮ ವಿಷಯನ ಫಸ್ಟ್ ಮರಿಬೇಕು, ಓಕೆ? ಅಪ್ಪ ಅದ್ ಹೇಗ್ ಮರೆಯಕ್ಕಾಗುತ್ತೆ? ನನ್ ತಮ್ಮ ಬೇಕೇ ಬೇಕು ಅಪ್ಪ. ಸಿಹಿ ನಿಂದ ಒಳ್ಳೆ ರಗಳೆ ಆಯ್ತಲೆ. ತಮ್ಮ ಏನ್ ಅಂಗಡಿಲ್ ಸಿಗೋ ಗೊಂಬೆನಾ ನೀನ್ ಕೇಳಿದ ತಕ್ಷಣ ತಂದ್ಕೊಡಕ್ಕೆ? ಇದಮ್ಮ ನನ್ ತಮ್ಮ ಬೇಕೇ ಬೇಕು. ನಿಮ್ಗೋಸ್ಕರ ನಾನ್ ಬೋರ್ಡಿಂಗ್ ಸ್ಕೂಲ್ಗೆ ಹೋಗಿದ್ದೀನಿ. ನೀವು ನನ್ಗೊಂದ್ ತಮ್ಮನೂ ಕೊಡಕ್ಕಾಗಲ್ವಾ? ಏನ್ ಹೇಳ್ದೆ ನೀನು? ನಮಗೋಸ್ಕರ ಬೋರ್ಡಿಂಗ್ ಸ್ಕೂಲ್ಗೆ ಹೋಗಿದ್ಯಾ? ಏನೇ ಹಾಗಾದ್ರೆ ಏನ್ ಮಾತಾಡ್ತಿದ್ಯಾ ನೀನು? ಇದಮ್ಮ ನಾನು ಏನೇನೋ ಮಾತಾಡ್ತಾ ಇಲ್ಲ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾವ್ ಹೇಳಿದ್ವಾ ಬೋರ್ಡಿಂಗ್ ಸ್ಕೂಲ್ಗೆ ಹೋಗು ಅಂತ? ಸೀತಮ್ಮ ನೀವ್ ಹೇಳಿಲ್ಲ, ಆದ್ರೆ ನಾನು ಬೋರ್ಡಿಂಗ್ ಸ್ಕೂಲ್ ಹೋದ್ರೆ ನೀವಿಬ್ರು ಖುಷಿ ಖುಷಿಯಾಗಿ ನಗ್ನಗ್ತಾ ಇರ್ತೀರಾ ಅಂತ ಬಡ್ಡಿ ಬಂಗಾರಮ್ಮ ಆಂಟಿ ಹೇಳಿದ್ರು. ಅದಕ್ಕೆ ನಾನು ಬೋರ್ಡಿಂಗ್ ಸ್ಕೂಲ್ ಹೋಗ್ಬೇಕು ಅಂತ ಅಷ್ಟೊಂದು ಹಠ ಮಾಡಿದ್ದು. ಆದ್ರೆ ನನಗೆ ನಿಮ್ಮಿಬ್ರನ್ನ ಬಿಟ್ಟಿರೋಕ್ಕಾಗ್ಲಿಲ್ಲ. ನಿಮ್ಗೂ ಅಷ್ಟೇ ನನ್ನ ಬಿಟ್ಟು ಖುಷಿ ಖುಷಿಯಾಗಿರೋಕ್ಕಾಗ್ಲಿಲ್ಲ ಅಂತ ಗೊತ್ತಾಯ್ತು. ಸೀಪುಟ, ಭಾರ್ಗವಿ ಚಿಕ್ಕಿ ನಿನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹೋಗಿ ಜಾಯ್ನ್ ಆಗು ಅಂತ ಹೇಳಿದ್ರ? ಬಡ್ಡಿ ಬಂಗಾರಮ್ಮ ಆಂಟಿನೇ ಹೇಳಿದ್ದು. ಒಂದ್ ನಿಮಿಷ. ರಾಮ್ ರಾಮ್ ಸಿಹಿ ಸಿಹಿ ನಿಜ ಹೇಳು. ಅವ್ರೇನ ಹೇಳಿದ್ದು ಬೋರ್ಡಿಂಗ್ ಸ್ಕೂಲ್ಗೆ ಹೋಗೋಕ್ಕೆ? ಸುಳ್ಳು ಹೇಳ್ಬಾರ್ದು. ಅವ್ರು ಯಾಕೆ ಹಂಗಲ್ಲ ಅಂತಾರೆ? ನನ್ಗೆ ಗೊತ್ತಿಲ್ಲ ಸೀತಮ್ಮ, ಅರೆ ಅವ್ರು ಅಂದಿದ್ದಕ್ಕೇನೆ ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗಿದ್ದು. ನಾನು ನಿಮ್ಮ ಜೊತೆ ಇದ್ರೆ ನಿಮ್ಗೆ ನನ್ನನ್ನು ನೋಡ್ಕೊಳ್ಳೋದೇ ಕೆಲಸ ಆಗುತ್ತೆ ಅಂತಾನು ಹೇಳಿದ್ರು. ಸೀತಮ್ಮ, ನಾನು ಮಾಡಿದ್ ಕರೆಕ್ಟ್ ಅಲ್ವಾ? ನಾನು ನಿಮ್ಗೋಸ್ಕರನೇ ಹೋಗಿದ್ದು. ಇಲ್ಲೇನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಭಾರ್ಗವಿಯತ್ತೆ ಸಿಹಿ ತಲೆಯಲ್ಲಿ ಯಾಕೆ ಈ ಥರ ವಿಷಯಗಳನ್ನ ತುಂಬಿದ್ರು? ಅವ್ರ ಉದ್ದೇಶ ಏನು? ಸಿಹಿ ನಮ್ಮ ಜೊತೆ ಈ ಮನೇಲಿ ಇರಬಾರ್ದು ಅಂತನಾ? ಇಲ್ಲ ಇಲ್ಲ, ಭಾರ್ಗವಿಯತ್ತೆ ತುಂಬ ಒಳ್ಳೆಯವರು. ಅವ್ರು ಹಂಗೆ ಯೋಚನೆ ಮಾಡೋಕ್ಕೂ ಹೇಗೆ ಸಾಧ್ಯ? ನಾನು ಮತ್ತೆ ಮನೆಗೆ ಬಂದಿದ್ದು ನಿಮ್ಗೇನೂ ತೊಂದರೆ ಆಗಿಲ್ಲ ಅಲ್ವಾ? ಬಡ್ಡಿ ಬಂಗಾರಮ್ಮ ಆಂಟಿಗೆ ನನ್ನನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಗೊತ್ತಿಲ್ಲ ಅನ್ಸುತ್ತೆ, ಆದರೆ ಇವತ್ತು ಗೊತ್ತಾಯ್ತು. ನಾಳೆ ನನ್ನ ತಮ್ಮ ಬಂದ್ರು ನಿಮಗೆ ನನ್ನ ಮೇಲೆ ಇರೋ ಪ್ರೀತಿ ಕಡಿಮೆ ಆಗಲ್ಲ ತಾನೇ?